ನಮಸ್ಕಾರ. ನಾನು ಡಾಕ್ಟರ್ ಬುರುಡೆಕಟ್ಟೆ ಮಂಜಪ್ಪ, ದಾವಣಗೆರೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಅಸ್ಮಿತೆ, ಕನ್ನಡದ ಸ್ವಾಭಿಮಾನದ ಪ್ರತೀಕ ಎಂಬಂತಿರುವ ಜನಸಾಮಾನ್ಯರ ಕವಿ ಸರ್ವಜ್ಞ. ಕವಿ ಸರ್ವಜ್ಞ ತ್ರಿಪದಿ ಸಾರ್ವಭೌಮ, ತ್ರಿಪದಿ ಬ್ರಹ್ಮ. ಜನಸಾಮಾನ್ಯರ ಕವಿ ಸರ್ವಜ್ಞರ ಜನ್ಮಸ್ಥಳ ಎಲ್ಲಿದೆ ಎಂಬುದು ಬಲ್ಲಿರ? ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಕುಮದ್ವತಿ ನದಿ ದಂಡೆಯ ಮೇಲಿದೆ ಸರ್ವಜ್ಞನ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳ. ಇಲ್ಲಿ ಸರ್ವಜ್ಞರ ತಂದೆ ಆರಾಧಿಸಿದ, ಪೂಜಿಸಿದ ಕಾಶಿ ವಿಶ್ವನಾಥ ದೇವಾಲಯವಿದೆ. ಸರ್ವಜ್ಞರ ಗದ್ದುಗೆ ಇದೆ. ಹಾಗೆಯೇ ಸರ್ವಜ್ಞರ ತಂದೆಯ ಶಾಸನ ಸಹಿತ ಶಿಲ್ಪವಿದೆ. ಸರ್ವಜ್ಞರ ವಚನಗಳಲ್ಲಿ ಬರುವ 63 ಭೌಗೋಳಿಕ ಲಕ್ಷಣಗಳು ಈ ಪ್ರದೇಶದಲ್ಲಿವೆ. ಹಾಗಾಗಿ ಇಂಥ ಕನ್ನಡಿಗರ ಅಸ್ಮಿತೆಯ, ಕನ್ನಡಿಗರ ಸ್ವಾಭಿಮಾನದ ಪ್ರತೀಕದಂತಿರುವ, ಎಚ್ಚರಿಕೆಯ ಗಂಟೆಯಂತಿರುವ ಸರ್ವಜ್ಞನ ಈ ಒಂದು ತ್ರಿಪದಿ ಸಾಹಿತ್ಯ ಏನಿದೆ, ಅದು ಮೂಢನಂಬಿಕೆ, ಕಂದಾಚಾರ, ಅಂಧವಿಶ್ವಾಸ ಇವುಗಳೆಲ್ಲವನ್ನು ಸಹಿತ ಖಂಡಿಸಿ ವೈಚಾರಿಕ ನೆಲೆಗಟ್ಟಿನಲ್ಲಿ ಮಾನವನ ಕಲ್ಯಾಣವನ್ನು ಬಯಸಿದಂತಹ ಈ ತ್ರಿಪದಿಗಳು ಸರ್ವಜ್ಞರಿಂದ ಬಂದಂಥವು. ಹಾಗಾಗಿ ಇಂತಹ ಮಹಾಕವಿಯ ಜನ್ಮಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ, ನಾವು ಆ ಕವಿಗೆ ಒಂದು ಧನ್ಯತಾ ಭಾವದ ನಮಸ್ಕಾರವನ್ನು ಅರ್ಪಿಸೋಣವೇ. ನಮಸ್ಕಾರ.